ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಜಾರಿಗೆ ಪ್ರಯತ್ನ, ನಗರದಲ್ಲಿ ಅಮೃತರಾವ್ ಚಿಂಕೋಡೆ. ಗಣಿಗಾರಿಕೆಯ ಟಿಪ್ಪರ್ ಲಾರಿಗಳ ಧೂಳಿಗೆ ಕ್ರಷರ್ ಮಾಲೀಕರ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆ. ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ನೀರಿನ ಅರವಟ್ಟಿಗೆ ಶ್ಲಾಘನೀಯ ಮುಖ್ಯ ಅಧಿಕಾರಿ ಫಿರೋಜ್. ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ತಪಾಸಣೆ ಜಾಗೃತಿ ಶಿಬಿರ. ಸುದ್ದಿಯ ವಿವರಗಳು. ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಜಾರಿಗೆ ಪ್ರಯತ್ನ ಮಾಡಲಾಗುವುದು ಎಂದು ನೂತನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ ತಿಳಿಸಿದರು. ಬೀದರ್ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರಾಜ್ಯ ಸಿದ್ದರಾಮಯ್ಯ ಮಹಿಳೆಯರ, ಮಕ್ಕಳ, ಬಡವರ ಪರವಾಗಿ ಕೆಲಸ ಮಾಡುವ ಸರ್ಕಾರವಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಅವರು ನೀಡಿದ 5 ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಈಡೇರಿಸುವ ಮೂಲಕ ಜನರ ಮನಗೆದ್ದಿದ್ದಾರೆ. ಇನ್ನು ಯಾವುದೇ ಸಮಸ್ಯೆ ಇದ್ದಲ್ಲಿ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಧಿಕಾರ ರಚಿಸಿರುವುದು ಅವರಿಗೆ ರೈತರ ಪರ ಎಷ್ಟು ಕಾಳಜಿ ಇದೆ ಎಂಬುದು ತೋರಿಸುತ್ತದೆ ಎಂದರು. ನನಗೆ ನೀಡಿದ ಅವಕಾಶವನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸುವ ಈ ಅವಕಾಶ ಕಲ್ಪಿಸಿದ ಹಿರಿಯ ನಾಗರಿಕರಿಗೆ ಧನ್ಯವಾದಗಳು ತಿಳಿಸಿದರು. ಕಷ್ಟಗಳು ಕೇಳಕ್ ಸಾಧ್ಯತೆ ಆಗ್ತದೆ. ಅಂಥವರು ಮುಖ್ಯಮಂತ್ರಿ ಆಗಿದಾಗ ಮೊದಲ ಭಾರತ ದೇಶದ ತಾಯಿದೇರಂದ್ರೆ ಹೆಣ್ಮಕ್ಳಂದ್ರೆ ಭಾರತ ದೇಶದ ಸಂಕೇತ ಆಗ್ತದೆ. ಭಾರತ ಮಾತಾಕಿ ಜಯ ಅಂತಾರೆ, ಕನ್ನಡ ಮಾತಿಗೆ ಜಯವಾಗಲಿ ಅಂತಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಮೊಟ್ಟ ಮೊದಲು ಗೃಹಲಕ್ಷ್ಮಿ, ಮನೆ ಲಕ್ಷ್ಮಿ ಯಾರು? ದೇವ್ರ ಗುಡಿಯಾಗಿನ ದೇವ್ರಗಳಿಗೆ ಹೆಚ್ಚಿನ ಲೆಕ್ಕ ಬರಲ್ಲ. ಮನೆ ಒಳಗಿರೋದ ತಾಯಿ ಮೊದಲನೇ ಲಕ್ಷ್ಮಿ ಆಗ್ತಾಳ. ಗೃಹಲಕ್ಷ್ಮಿ ಮನೆ ತಾಯಿದರು ಯಾರು ಇರ್ತಾರೋ ಹಿರಿಯರಿ, ಅವರಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅವ್ರ ಮನೆ ಕೊಡ್ತೇವೆ ಅಂತ ಮಾತಾಡಿದ್ರು. ಈಗ ಆ ಪ್ರಕಾರದಲ್ಲಿ ಪ್ರತಿ ಮನೆಗೆ 2,000 ಅಂದ್ರೆ ಒಂದು ತಿಂಗಳಿಗೆ 2,000 ಅಂದ್ರೆ ಒಂದು ವರ್ಷಕ್ಕೆ 24,000. ಅದರಲ್ಲಿ ಇವರು ಈ ಜಾತಿಯವರಿಲ್ಲ, ಈ ಧರ್ಮದವರಿಲ್ಲ, ಈ ಬಣ್ಣದವರಿಲ್ಲ, ಈ ದೇವರುಗಳಿಲ್ಲ. ಪ್ರತಿಯೊಬ್ಬ ಭಾರತದ ಪ್ರಜೆ ತಾಯಿ ಆಗಿರ್ತಕ್ಕಂಥವ್ರು ಎಲ್ಲ ಹೆಣ್ಮಕ್ಳು ಅವ್ರ ಮನೆಗೆ 2,000 ಹೋಗ್ಬೇಕಂತ ಕಾರ್ಯಕ್ರಮ ಮಾಡಿ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. 2,000 ರೂಪಾಯಿ ಪ್ರತಿ ತಿಂಗಳಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾವೆ. ಇನ್ನು ಕೆಲವೊಂದು ಉಳ್ಕೊಂಡಿರ್ಬೋದು. ಯಾರ್ದು ಆಧಾರ್ ಕಾರ್ಡು, ಅವ್ರೊಂದು ಹೆಸರು ವ್ಯತ್ಯಾಸ ಆಗ್ತದೆ. ಆ ಲಿಂಕ್ ಮಾಡಲಿಕ್ಕೆ ಈಗ ರಾಜ್ಯದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅದೇ ರೀತಿ ಜಿಲ್ಲಾದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಗೆ ಅಮೃತ್ ಚಿಂಕೋಡೆ ನಂಗೆ ಅಧ್ಯಕ್ಷ ಮಾಡಿ ಈ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಿದ್ದರೆ ರಿಪೇರ್ ಮಾಡಿ ಆ ಪ್ರತಿಯೊಂದು ತಾಯಿಯರ ಮನೆಗೆ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಮುಟ್ಟಂಗೆ ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿ ಕೊಟ್ಟಿದ್ದು. ಎರಡನೇದು, ಗೃಹ ಜ್ಯೋತಿ ಕರೆಂಟ್ ಉಳಿಸ್ತಾ ಇದ್ದಾರೆ. 200 ಯೂನಿಟ್ ಒಳಗೆ ಯಾರು ಕಮ್ಸೆ ಕಮ್ 17 18 ಕಮ್ಸೆ ಕಮ್ 2000 ಒಳಗೆ ಕರೆಂಟ್ ಬಿಲ್ ಬಂದ್ರೆ ಆ ಬಿಲ್ ಕಟ್ಟಂಗಿಲ್ಲ. ಯಾರೂ ಬಿಲ್ ಕಟ್ಟಂಗಿಲ್ಲ. 400 500 800 900 ಇದಂತೂ ಕಟ್ಟದೇ ಇಲ್ಲ. 1,500ರಿಂದ 1,800 2,000 ಒಳಗೆ ಬರ್ತಕ್ಕಂಥ ಬಿಲ್ಲನ್ನು ಕಟ್ಲಾರ್ದ ಪ್ಲೇ ಮಾಡಿ ಪ್ರತಿಯೊಂದು ತಾಯಿ ಯಾವ ಕಷ್ಟದಾಗಿರ್ತಾಳೋ ಹೆಣ್ಮಗಳು ಏನೇನು ಕಷ್ಟಪಡ್ತಾ ಇರ್ತಾರೋ ಅವ್ರಿಗೆ ಪ್ರತಿ ತಿಂಗಳಿಗೆ 1,000 2,000 ರೂಪಾಯಿ ಕರೆಂಟ್ ಬಿಲ್ ಉಳಿಸ್ತಕ್ಕಂಥ ಕಾರ್ಯಕ್ರಮ ಇದು ಸರ್ಕಾರ ಕೊಟ್ಟಿದ್ದು. ಸರ್ಕಾರದ ಕೆಲಸ. ಗಣಿಗಾರಿಕೆಯ ಟಿಪ್ಪರ್ ಲಾರಿಗಳ ಅಬ್ಬರಕ್ಕೆ ನಲಗಿ ಹೋದ ಸಾರ್ವಜನಿಕರು ಟಿಪ್ಪರ್ ಲಾರಿ ಧೂಳಿನ ವಿರುದ್ಧ 10 ಹಳ್ಳಿಯ ಸಾರ್ವಜನಿಕರು ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜಂಪನಹಳ್ಳಿ ಕ್ರಾಸ್ನ ಬಳಿ ಪ್ರತಿಭಟನೆ ನಡೆಸಿದ 10 ಹಳ್ಳಿಗಳ ಗ್ರಾಮಸ್ಥರು ಟಿಪ್ಪರ್ ಲಾರಿಗಳ ಓಡಾಟದ ಧೂಳಿನಿಂದ ಬೆಳೆ ನಾಶವಾಗುತ್ತದೆ, ಮನೆಯಲ್ಲಿ ಇರಲು ಆಗುತ್ತಿಲ್ಲ, ನೀರು ಊಟದ ಮೇಲೆಲ್ಲ ಧೂಳೆ ತುಂಬಿ ಅನಾರೋಗ್ಯ ತಾಂಡವಾಡುತ್ತದೆ, ಅಸ್ತಮದಂತ ಉಸಿರು ಹಿಡಿದುಕೊಳ್ಳುವಂತ ರೋಗ ಬಾಧೆ ಹೆಚ್ಚಾಗುತ್ತದೆ, ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ನೂರಾರು ಜನ ಗ್ರಾಮಸ್ಥರು ಲಾರಿಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಭಾಗದ 5 ಕ್ರಷರ್ ಬಳಿಯ 10 ಹಳ್ಳಿಗಳ ಗ್ರಾಮಸ್ಥರು ಜಂಪನಹಳ್ಳಿ ಬಳಿ ಗಣಿಗಾರಿಕೆಗೆ ಬಳಸುವ ಟಿಪ್ಪರ್ ಲಾರಿಗಳನ್ನು ತಡೆದು 2 ಗಂಟೆಗೂ ಹೆಚ್ಚಿನ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಕೊರಟಗೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾ ರೈತರನ್ನು ಮನವೊಲಿಸಿ ಕಂಪನಿಯ ಮ್ಯಾನೇಜರ್ ಕರೆಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ ಬಳಿಕ ಸಾರ್ವಜನಿಕರು ಪ್ರತಿಭಟನೆ ಹಿಂಪಡೆದರು.
ಆ ಟರ್ನಿಂಗ್ ಅಲ್ಲಿ ನೋಡ್ಬೇಕಾಗಿತ್ತು. ಆ ಟರ್ನಿಂಗ್ ಅಲ್ಲಿ ಟೂ ವೀಲರ್ಗಳೆಲ್ಲ ನಿಲ್ಲಿಸಿ ಏನೋ ರಾಶಿ ಬಿದ್ದುಬಿಟ್ಟಿತ್ತು. ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಿ ಮೇಲ್ಗಡೆ ಟಾರ್ಪಲ್ ಹಾಕಲ್ಲ, ಏನಾರ ಹಾಕೊಂಡು ಹೋಗ್ಬೇಕಾಗುತ್ತೆ. ಟಾರ್ಪಲ್ ಹಾಕಲ್ಲ ಯಾವ್ದಕ್ಕೆ ಟಾರ್ಪಲ್ಗಳು ಹಾಕಿಲ್ಲ, ಅದೇ ಮೇನ್ ಇರೋದು. ಟಾರ್ಪಲ್ಗಳು ಹಾಕಿ ಬರೋರಿಗೆ ಕಣ್ಣುಳಿ ಧೂಳ್ ಬಿಡುತ್ತೆ. ಟೂ ವೀಲರ್ ಹಿಂದ್ಗಡೆ ಹೋಗಕ್ಕಾಗುತ್ತಾ? ಗಾಡಿಯಲ್ಲಿ ಹೋಗಕ್ಕಾಗಲ್ಲ. ಟೂ ವೀಲರ್ ಸ್ಪೀಡ್ ಜೋರಾಗಿರ್ತಾರೆ. ಆಮೇಲೆ ಈ ಟರ್ನಿಂಗ್ಗಳಲ್ಲಿ ಹಂಪ್ಗಳು ಎಗರಿದಾಗ ಜಲ್ಲಿ ಎಲ್ಲ ಕೆಳಗಡೆ ರಸ್ತೆ ಬೀಳುತ್ತೆ, ಸ್ಕಿಡ್ ಆಗುತ್ತೆ ಟೂ ವೀಲರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಪಟ್ಟಣದ ಅಂಬಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸಹಯೋಗದೊಂದಿಗೆ ಪಟ್ಟಣದ ಮದಕರಿ ವೃತ್ತ ಹಾಗೂ ಬೆಂಗಳೂರು ರಸ್ತೆಯ ಪುನೀತ್ ಪುತ್ಥಳಿ ಬಳಿ ಸಾರ್ವಜನಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸಲಾಯಿತು. ಶುದ್ಧ ಕುಡಿಯುವ ನೀರಿ ಅರವಟ್ಟಿಗೆ ಸೇವಾ ಕೇಂದ್ರಗಳನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಉದ್ಘಾಟನೆ ಮಾಡಿ ಮಾತನಾಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಉತ್ತಮ ಪತ್ರಕರ್ತರನ್ನೊಳಗೊಂಡಿದೆ. ಸಾಮಾಜಿಕ ಕಳಕಳಿ ಹೊಂದಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಸರಿಪಡಿಸುವ ಮಹತ್ತರ ಕಾರ್ಯದಲ್ಲಿ ನಿರಂತರವಾಗಿದೆ. ಜೊತೆಗೆ ಬರಗಾಲದ ಬೇಸಿಗೆಯ ಬೇಗೆಯ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿನ ನೀರಿನ ದಾಹ ತೀರಿಸುವ ಸಲುವಾಗಿ ಪಟ್ಟಣದ ಪ್ರಮುಖ ವೃತ್ತಗಳಾದ ಅತಿ ಹೆಚ್ಚು ಜನ ಸ್ಪಂದಿಸುವ ಮದಕರಿ ವೃತ್ತ ಹಾಗೂ ಶ್ರೀ ಆಂಜನೇಯ ಪಾದಗಟ್ಟೆ ಹತ್ತಿರದ ಪುನೀತ್ ಪುತ್ಥಳಿ ಬಳಿ ಅಂದರೆ 2 ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸುವ ಮೂಲಕ ಮಾನವೀಯತೆ ಮೆರೆದಿರುವುದು ಶ್ಲಾಘನೀಯವಾಗಿದೆ ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಳಸ ವೆಂಕಟೇಶ್ ಸೇರಿದಂತೆ ವಿವಿಧ ಸದಸ್ಯರು ಧ್ವನಿ ಸಂಘದ ಅಧ್ಯಕ್ಷ ಬಾಣದ ಮೂರ್ತಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಪತ್ರಕರ್ತರಾದ ಅನಿಲ್ ಕುಮಾರ್ ನಾಯ್ಡು, ಗೂನಳಿ ನಾಣಪ್ಪ, ಬಿಕೆ ಜಯಮ್ಮರವರ, ರಾಘವೇಂದ್ರ ಬಾಣದ ಮೂಗಪ್ಪ ಹಾಗೂ ಸರ್ವ ಸದಸ್ಯರು, ಪಟ್ಟಣದ ಅಂಬಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಬಾಣದ ಹನುಮಂತಪ್ಪ, ಆಟೋ ಚಾಲಕ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಪಟ್ಟಣದ ಹಿರಿಯ ನಾಗರಿಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪತ್ರಕರ್ತರ ಸಂಘದ ವತಿಯಿಂದ ಧ್ವನಿಯಿಂದ ಇವತ್ತು ಮದಕರಿ ವೃತ್ತದಲ್ಲಿ ನೀರಿನ ಅಳವಡಿಕೆ ಉದ್ಘಾಟನೆ ಮಾಡಲಾಗಿದೆ. ಈ ಸೇವೆಯು ಮುಂದಿನ ದಿನಗಳಲ್ಲಿ ಹಾಗೂ ಈಗಿನ ದಿನಗಳಲ್ಲಿ ಬಹಳ ಶ್ಲಾಘನೀಯವಾಗಿದೆ ಹಾಗೂ ಅತಿ ಅವಶ್ಯಕವಾಗಿದೆ. ಮುಂದೆ ಈ ಪತ್ರಕರ್ತರ ಧ್ವನಿ ಮುಂದೆ ಇದೇ ಥರ ಪ್ರತಿಯೊಂದು ಸೇವೆಯಲ್ಲಿ ಮುಂದುವರೆಯಲಿ ಎಂದು ಹಾರೈಸುತ್ತಾ ಈ ಎಲ್ಲ ಕಾರ್ಯವನ್ನು ಮುಂದೆ ಇದೇ ರೀತಿ ಮುಂದುವರಿಸುವುದು ಕೋರುತ್ತೇನೆ. ಕೂಡ್ಲಿಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ವತಿಯಿಂದ ರಾಷ್ಟ್ರೀಯ ಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮದಡಿಯಲ್ಲಿ ಆರೋಗ್ಯಕರ ಬಾಯಿ ಆರೋಗ್ಯಕರ ದೇಹ ಎಂಬ ಘೋಷವಾಕ್ಯದೊಂದಿಗೆ ಪಟ್ಟಣದ ಆಜಾದ್ ನಗರದಲ್ಲಿರುವ ಅಂಗನವಾಡಿ ಬಿ ಕೇಂದ್ರದಲ್ಲಿ ಸಾರ್ವಜನಿಕ ಆಸ್ಪತ್ರೆ ದಂತ ವೈದ್ಯರಾದ ರಮ್ಯರವರು ನೆರೆದಿದ್ದ ಮಕ್ಕಳ ಪೋಷಕರಿಗೆ ತಿಳುವಳಿಕೆ ನೀಡಿದರು. ಬಾಯಿ ಆರೋಗ್ಯ, ಸ್ವಚ್ಛತೆ ಹಾಗೂ ಪೌಷ್ಟಿಕ ಆಹಾರದ ಕುರಿತು ಅರಿವು ಮೂಡಿಸಿದರು. ಮಕ್ಕಳನ್ನು ಸಾಧ್ಯವಾದಷ್ಟು ಬೇಕರಿ, ಸಿಹಿ ತಿಂಡಿ ತಿನಿಸುಗಳಿಂದ ದೂರವಿಡಬೇಕು. ಪ್ರತಿದಿನವೂ 2 ಬಾರಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಲಗುವ ಮುನ್ನ ಬಾಯಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ಸಂಪರ್ಕಿಸಿ ತಪಾಸಣೆಗೊಳಗಾಗಬೇಕು. ಸಲಹೆ ಸೂಚನೆ ಪಡೆದು ಪಾಲಿಸಬೇಕು ಎಂದು ಸೂಚಿಸಿದರು. ನಂತರ ಅವರು ಹಾಜರಿದ್ದ ಮಕ್ಕಳ ದಂತ ತಪಾಸಣೆ ಮಾಡಿದರು. ನಂತರ ತಪಾಸಣೆಗೊಳಗಾದ ಮಕ್ಕಳಲ್ಲಿ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರೋ ಮಕ್ಕಳನ್ನು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದರು. ತಮ್ಮನ್ನು ಸಂಪರ್ಕಿಸಲು ಮಕ್ಕಳ ಪಾಲಕರಿಗೆ ತಿಳಿಸಿದರು. ಶಿಬಿರದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಟೂತ್ ಪೇಸ್ಟ್ ಹಾಗೂ ಟೂತ್ ಬ್ರಷ್ಗಳನ್ನು ವಿತರಿಸಲಾಯಿತು ಮತ್ತು ಟೂತ್ ಬ್ರಷ್ ಅನ್ನು ಹಲ್ಲಿನ ಸ್ವಚ್ಛತೆಗೆ ಹೇಗೆ ಬಳಸಬೇಕೆಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿ ಅರ್ಥ ಮಾಡಿಸಲಾಯಿತು. ಎನ್ಸಿಡಿ ಆಪ್ತ ಸಮಾಲೋಚಕರಾದ ಎಂ ನಾಗರತ್ನರವರು ಅಸಂಕ್ರಾಮಿಕ ರೋಗಗಳ ತಪಾಸಣೆ ಮಾಡಿದರು. RKSK ಆಪ್ತ ಸಮಾಲೋಚಕ ಒಬ್ಬಣ್ಣ, ಅಂಗನವಾಡಿ ಸಹಾಯಕರಾದ ನಿರ್ಮಲಾ ಹಾಗೂ ಆಶಾ ಕಾರ್ಯಕರ್ತೆ ಪದ್ಮ ಭಾಗಿಯಾಗಿದ್ದರು. ಯಾಕಂದ್ರೆ ಅವರು ಪೇಸ್ಟ್ ನುಂಗಿ ಬಿಡ್ತಾರೆ. ಯಾಕಂದ್ರೆ ಅವರು ಚಾಕ್ಲೇಟ್ ತಿನ್ನೋದು ಜಾಸ್ತಿ ಅಲ್ಲ. ರಾತ್ರಿ ಅಮ್ಮ ಬ್ರಷ್ ಮಾಡಿಸ್ಬೇಕು. ಪ್ರತಿ ಸರಿ ಚಾಕ್ಲೇಟ್ ಬಿಸ್ಕಿಟ್ ಅಂತ ತಿಂತಾರಲ್ಲ, ಅವು ಹಲ್ಲಲ್ಲಿ ಸಿಗಾಕೊಳ್ತವೆ. ಆದ್ರೆ ಅಟ್ಲೀಸ್ಟ್ ಬಾಯ್ ಆದ್ರೂ ಮುಗಿಸಿಲ್ಲ, ಬ್ರಷ್ ಆದ್ರೂ ಮಾಡಿಸಿ. ಹಿಂಗೆ ದಿನ 3 ಹೊತ್ತು ಊಟ ಮಾಡ್ತಾರಲ್ಲ, ಅದ್ರ ಜೊತೆಗೆ ತಿಂದ್ರೆ ಏನಾಗಲ್ಲ. ಬಿಟ್ಟು ಬಿಟ್ಟು ಮಧ್ಯದಲ್ಲಿ ಜ್ಯೂಸ್ ಕುಡ್ದೆ, ನಾನು ಐಸ್ ಕ್ರೀಮ್ ತಿಂದೆ, ಚಾಕ್ಲೇಟ್ ತಿಂದ್ರೆ ಅವು ಅಲ್ಲಲ್ಲೇ ಕಂಟಿನ್ಯೂಸ್ ಸಿಗಾಕೊಂಡಿರ್ತವೆ. ಅವಾಗ ಉಳ್ಕ ಅದೇ ತರ
ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಕ್ರಮ ಅಧಿಕಾರದ ದುರುಪಯೋಗ ಮಾತ್ರವಲ್ಲ, ವಿರೋಧ ಪಕ್ಷಗಳನ್ನು ಹಣಿಯುವ ಸರ್ವಾಧಿಕಾರಿ ನಡೆಯಲಾಗಿದೆ. ಕಾನೂನು ಬಾಹಿರವಾದ ಈ ಕ್ರಮವನ್ನು ತಕ್ಷಣ ಹಿಂದಕ್ಕೆ ಪಡೆಯುವಂತೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಆಗ್ರಹಪಡಿಸುತ್ತೇನೆ. ಚುನಾವಣಾ ಸಮಯದಲ್ಲಿ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿ ಕಾಂಗ್ರೆಸ್ ಪಕ್ಷ ಹಣದ ಕೊರತೆಯಿಂದ ಗೋಳಾಡುವಂತೆ ಮಾಡಬೇಕೆನ್ನುವುದೇ ಬಿಜೆಪಿ ಸರ್ಕಾರದ ದುರುದ್ದೇಶವಾಗಿದೆ. ನಮ್ಮ ಪಕ್ಷದ ಖಾತೆಯಲ್ಲಿರುವುದು ಪಕ್ಷದ ಅಭಿಮಾನಿಗಳಾದ ಸಾಮಾನ್ಯ ಜನರಿಂದ ಸಂಗ್ರಹವಾಗಿರುವ ಹಣ. ಅದರಲ್ಲಿರುವುದು ದೊಡ್ಡ ಉದ್ಯಮಪತಿಗಳಿದ್ದಲ್ಲಿ ಹೀಗಿದ್ದರೂ ಯಾಕೆ ಇಂತಹ ಕ್ರಮ? ಚುನಾವಣಾ ಬ್ಯಾಂಕ್ಗಳ ಮೂಲಕ ಉದ್ಯಮಿಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸುಲಿಗೆ ಮಾಡಿ ತಮ್ಮ ಖಾತೆಗೆ ತುಂಬಿಸಿಕೊಂಡಿರುವ ಭಾರತೀಯ ಜನತಾ ಪಕ್ಷದ ಬಗ್ಗೆ ಚುನಾವಣಾ ಆಯೋಗ ಮೌನವಾಗಿರುವುದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಆಯೋಗ ತಕ್ಷಣ ಇದನ್ನು ಗಮನಿಸಿ ನಮ್ಮ ಪಕ್ಷಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯಲ್ಲಿ ಸೋಲಿನ ಭಯ ಹುಟ್ಟಿಕೊಂಡಿದೆ. ಸಾರ್ವಜನಿಕವಾಗಿ ಎದೆಯುಬ್ಬಿಸಿ ಏನೇ ಕೊಚ್ಚಿಕೊಂಡರೂ ಅರ್ಥ ಇದ್ದಲ್ಲಿರುವ ಆತ್ಮಸಾಕ್ಷಿ ಸತ್ಯವೇನೇ ಹೇಳುತ್ತದೆ. 400 ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ಬಾಯಲ್ಲಿ ಹೇಳಿಕೊಂಡರೂ ವಾಸ್ತವದ ಸ್ಥಿತಿ ಏನೆನ್ನುವುದು ನರೇಂದ್ರ ಮೋದಿಗೆ ಗೊತ್ತಿದೆ. ಈ ಭಯದ ಕಾರಣದಿಂದಲೇ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯನ್ನು ಸ್ಥಗಿತಗೊಳಿಸುವ ಸೇಡಿನ ಕ್ರಮಕ್ಕೆ ಮುಂದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮುಖವಾಡ ಅಷ್ಟೇ, ಅದರ ಹಿಂದೆ ಸರ್ಕಾರವನ್ನು ಮುನ್ನಡೆಸುವ ಒಂದು ದುಷ್ಟ ಶಕ್ತಿ ಇದೆ ಎಂದು ನಮ್ಮ ನಾಯಕರಿರುವ ರಾಹುಲ್ ಗಾಂಧಿ ಅವರು ಹೇಳಿರುವುದು ಸರಿಯಾಗಿದೆ. ಈ ದುಷ್ಟ ಶಕ್ತಿ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಲಯವನ್ನು ಕೂಡ ಬುಡಮೇಲು ಮಾಡಲು ಹೊರಟಿದೆ. ಇದನ್ನು ತಡೆಯುವ ಶಕ್ತಿ ಇರುವುದು ಚುನಾವಣೆಗೆ ಮಾತ್ರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಗ್ರಾಮೀಣ ಪ್ರದೇಶದ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ನಿಮ್ಮಿಂದಲೇ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ನಾಂದಿಯಾಗಬೇಕು ಎಂದು ರಾಜ್ಯ ಮಟ್ಟದ ಚುನಾವಣಾ ತರಬೇತಿದಾರರು ಹಾಗೂ ಬೀದರ್ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಗೌತಮ್ ಅರಳಿ ಹೇಳಿದರು. ಅವರು ಬುಧವಾರ ಅಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕೆಲಸ ನಡೆಯುತ್ತಿರುವ ಕಾಮಗಾರಿ ಸ್ಥಳದಲ್ಲೇ ರೋಜ್ಗಾರ್ ದಿವಸ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ದೇಶದ ಸಂವಿಧಾನದ ಅಡಿ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡಿದ್ದು ನಮ್ಮೆಲ್ಲರ ಸೌಭಾಗ್ಯ. ಆದ್ದರಿಂದಲೇ ನಮಗೆ ಮತದಾನ ಮಾಡಲು ಅವಕಾಶ ದೊರಕಿದೆ. ಇದರ ಸದುಪಯೋಗ ನಾವು ಪಡೆಯಲು ಮತದಾನ ಮಾಡಬೇಕು ಎಂದರು. ನರೇಗಾ ಸಹಾಯಕ ನಿರ್ದೇಶಕರಾದ ಲಕ್ಷ್ಮೀ ಬಿರಾದರ್ ಮಾತನಾಡಿ, ಜಿಲ್ಲೆಯಲ್ಲಿ ಶಾಂತಿಯುತ ಹಾಗೂ ನಿಷ್ಪಕ್ಷಪಾತದಿಂದ ಚುನಾವಣೆ ನಡೆಸಲು ಜಿಲ್ಲಾಡಳಿತ ಈಗಾಗಲೇ ತಯಾರಿ ಮಾಡಿಕೊಂಡಿದೆ ಹಾಗೂ ಸ್ವೀಪ್ ಸಮಿತಿ ಸಹ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಹೇಳಿದರು. ಲೋಕಸಭಾ ಮತದಾನ ಮಾಡುವುದನ್ನು ಯಾರೂ ಮರೆಯಬಾರದು. ಎಲ್ಲರೂ ಸೇರಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಣುಕಾ ರಾಹುಲ್, ತಾಂತ್ರಿಕ ಸಂಯೋಜಕರು ವಿಷ್ಣು ಕುಲಕರ್ಣಿ, ತಾಂತ್ರಿಕ ಸಹಾಯಕರು ಸೂರ್ಯಕಾಂತ್ ಕೊಡ್ಗಿ, ಕಾಯಕ ಮಿತ್ರ ಗೀತಾ ದೇವೇಂದರ್, ಐಇಸಿ ಸಂಯೋಜಕರು ಸತ್ಯಜಿತ್ ನಿಡೋದ್ಕರ್ ಹಾಗೂ ನರೇಗಾ ಕೂಲಿ ಕಾರ್ಮಿಕರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.